Sorry ass DJ. ಇಲ್ಲ ನಾನು ಎಸ್.ಬಿ.ಐ ಮಾಡೋದು ಅಲ್ಲಿ ನಿಮ್ಮ ಕಡೆ 1,000 ರೂಪಾಯಿ ಕಳಿಸಿದವ ಆ್ಯಪಲ್ ಬಾಲ್ ನೋಡಿ ಹೆಂಗ್ ಬಂದು ಗ್ರೀನ್ ಬಾಲ್ ನೋಡಿ ಇವತ್ತು ಗ್ರೀನ್ ಡೇ ಐತೆ ಗ್ರೀನ್ ಬಾಲ್ ಬಂದೈತೆ ಎಂಟ ಬಾಲ್ ಪನ್ನಿಂಡಿಡು ಎಂಟ ಬಾಲ್ ಇಡು ನಿಂಗೆ ಚಲೋ ಐತೆ ನಿಂಗೆ ಆಡಕ್ಕಿಂತ ಬಾಲ್ ಶಾಣು ಬಾಬು ಬಾಲ್ ಇಡು ನಿಮ್ಮ ಸರ್ ಚಲೋ ಬಾಲ್ ಹೇಳಾರ ನೋಡಿ ನನಗೆ ನೆನ್ನೆ ಒಬ್ರು ಬಿಗ್ ಬಾಸಿಗೆ ಡಾಗ್ ಬ್ರೀಡರ್ ಹೋಗಿದ್ದಾರೆ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸತೀಶ್ ಕ್ಯಾಡಬಮ್ಸ್ ಅಂತೇಳಿ ಅವ್ರು ಹೇಳ್ತಿದ್ರು ಒಂದು ನಾಯಿಗೆ ಎಷ್ಟು 100 ಕೊಟ್ಟೆ ಅಲ್ಲ ಅದು ರಷ್ಯನ್ ಇಂಪೋರ್ಟ್ ಅದು ಕಾಕೇಶಿಯನ್ ಶೆಪರ್ಡ್ ಅಂತೇಳಿ ಒಂದು ಬೆಲ್ಜಿಯನ್ ಮಾಯ್ಸ್ ಅಂತ ಏನೋ ಹೇಳಿದ್ರು ಕಾಸ್ಟ್ಲಿ ಡಾಗು ಅದ್ರ ಮಕ್ಕಳೆಲ್ಲ 3 crore ಸೇಲ್ ಆಗ್ತಾವಂತೇಳಿ ಅಷ್ಟ್ಯಾಕೆ ಆಗ್ತಾವಂತಂದು ಕೇಳತ್ತಿದ್ರು ಅವರು ಹಂಗೈತೆ ಅದು ಕ್ರೇಜ್ ಡಾಗ್ಗಳದ್ದು ಬ್ರೀಡ್ದು ಹಂಗೆ ನೋಡಕ್ ಹೋದ್ರೆ ನಾವು ನಮ್ಮ ಓಲ್ಡ್ ಆ್ಯಪ್ ಒಂದು 8 years ಇದ್ದ ಆಮೇಲೆ ನಾವು ನಮ್ಮ ಡಾಗ್ಸಿಗೆ ಒಂದು 2-3 lakhs ಖರ್ಚು ಮಾಡೀವಿ ನನ್ನ ಪ್ರಕಾರ ಅವ್ರು ಹೋಗಿದ್ದಾಗ ಅದು ನಂಗೆ ನೆನಪಾಯ್ತು ನಾವು ನಮ್ಮ ಡಾಗ್ಸಿಗೆ ಹೆಂಗೆ ಮಾಡ್ತೀವಂತ ಮೊದಲೆಲ್ಲ ನಾವು ವಿಡಿಯೋ ಮಾಡಿ ಹಾಕ್ತಿದ್ದಿಲ್ಲ ಆ್ಯಪ್ಗೂ ನಾನು ಏನೋ ಭಾಳ ತರಿಸ್ತಿದ್ದೆ ಆದ್ರೆ ಇವನು ಪ್ರತಿಯೊಂದು ಅವನದು ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ಹಾಕ್ತಾನೆ ಇರ್ತೀನಿ ಏನೇನು ತರಿಸ್ತೀವಿ ಏನೇನು ಮಾಡ್ತಿರ್ತಾನ ಅವನಂತೇಳಿ ಸೊ ಐ ಆಮ್ ಡ್ರಿಂಕಿಂಗ್ ದಿಸ್ ಆಯುರ್ವೇದಿಕ್ ಟೀ ಆಫ್ಟರ್ನೂನ್ ವೈಟ್ ಮಿಲ್ಕ್ ಟೀ ಸ್ಕಿಪ್ ಮಾಡಿ ಹಾಟ್ ವಾಟರ್ ಒಳಗೆ ಟೀ ಕುಡಿತಿದ್ದೀನಿ ಹಂಗೇನು ಹಾರ್ಮೋನಲ್ ಬ್ಯಾಲೆನ್ಸ್ ಅಂತಲ್ಲ ಯಾರು ಕುಡಿಬೋದು ಇದು ಒಳ್ಳೇದು ಆ್ಯಕ್ಚುಲಿ ಕಫ್ ಕೋಲ್ಡ್ ಎಲ್ಲ ಕಮ್ಮಿನೂ ಮಾಡ್ತೈತೆ ಇಂಥ ಟೀ ಕುಡಿದ್ರೆ ಕ್ಲೈಮೇಟ್ ಒಂದು ಹಿಂಗಿರೋದು ಪ್ರಾಬ್ಲಮಿಂದ ನಾವು ಕುಡಿಬೇಕಾಗಿ ಬಂದೈತೆ ಇಂಥ ಟೀ ನಾನು ಲೆವನ್ ಟೀ ಅಂತ ಒಂದೇನೋ ಐತೇನೋ ಆ ಕಡೆ ಹಳ್ಳಿ ಸೈಡ್ ಅದನ್ನ ಹೇಳ್ತಿದ್ದಾಳೆ ಅನ್ಕೊಂಡೆ ನಾನು ಅದಕ್ಕೆ ಲೆಮನ್ ಟೀಗೆ ಅದನ್ನ ಹೇಳ್ತಿದ್ದು ಇಷ್ಟೇ ಮಾಡ್ತಾ ಇರಿ ಒಂದು ಬಿಸಿನೀರೊಳಗೆ ಇಷ್ಟ ಹಾಕಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತಾರಿಲ್ಲ ಹಾಕಲ್ಲ ಕಪ್ಪು ಚಹಾ ಕುಡಿಸ್ತಾರೆ ಅದಕ್ಕೆ 12 ರೂಪಾಯಿ 10 ರೂಪಾಯಿಗೆ ಮಾರ್ತೀನಿ ತಗೊಂಡು ಆ್ಯಕ್ಚುಲಿ ಟೀ ವ್ಯಾಪಾರ ಮಾಡೋದೇ ಭಾಳ ಬಿಸ್ನೆಸ್ ಐತಿ ಈಗ ಲೆಮನ್ ಟೀ ಇರ್ಬೋದು ಇಲ್ಲ ನಮ್ಮ ಮಲ್ಟಿಪ್ಲೆಕ್ಸ್ದಾಗ 130 ರೂಪಾಯಿದು ಒಂದು 150 ml ವೈಟ್ ಟೀ ಇರ್ಬೋದು ಅಂಥವ್ರದ ವ್ಯಾಪಾರ ಜಾಸ್ತಿ ಆಯ್ತು ಅನ್ನಿಸ್ತದೆ ನನಗೆ ಈಗೀಗ ಅದಕ್ಕೆ ಚಹಾ ಮಾಡೋರು ಬೆಸ್ಟ್ ಅದಕ್ಕೆ ಮೋದಿ ಚಹಾ ಮಾಡಿ ನಮ್ಮ ನರೇಂದ್ರ ಮೋದಿ ಸರ್ ಅವ್ರು ನೋಡ್ರಿ ಅವ್ರ ಜೀವನ ಚರಿತ್ರೆ ಹೆಂಗೈತೆ ಸುಮ್ಮನೆ ಎಲ್ಲಾರು ಚಹಾ ಮಾರೋರಂತ ಹಂಗೆ ಟ್ರಿಗರ್ ಮಾಡೋದಲ್ಲ ಬಟ್ ಅವ್ರ ಚರಿತ್ರೆ ದೊಡ್ಡದಿದೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ನಮ್ಮ ಲಾಗಲ್ಲಿ ಯಾಕಂದ್ರೆ ನಾವು ಅದಕ್ಕೆ ತಕ್ಕಂಗಿದ್ರೆ ನಾವು ಒಬ್ಬರ ಬಗ್ಗೆ ಮಾತಾಡ್ಬೇಕು ನಾವು ಲೆವೆಲಿಗೆ ಬಂದಿಲ್ಲ ಅಂತ ನಾವಾಗೇನೆ ಬಟ್ ಜಸ್ಟ್ ಚಾಯ್ ಅಂತ ಅಂದಾಗ ಅವ್ರನ್ನ ಪಾಪ ಎಲ್ಲಾರು ಕಿಂಡಲ್ ಮಾಡ್ತಿದ್ರು ಅದ್ರ ಅವತ್ತೆಲ್ಲ ಕೆಡ್ಸ್ಕೊಂಡಿಲ್ಲ ನಾವು ಕಲ್ತೆ ಮತ್ತೆ ಮಾಡಿಸ್ಕೊಂಡು ಆರಾಮಾಗತ್ತೆ ನನಗೆ ಕಲಿಯಲ್ಲ ಹಂಗ ಆಗಲ್ತೋ ಅದು ಪ್ರೊಫೆಷನ್ ಆಗಬೇಕು ಆಮೇಲೆ ಬೇಗ ಬಂದಿದೆ ನಾನು ಇಷ್ಟೊತ್ತಿಗೆಲ್ಲ ಬಂದು ಹೋಗಿದ್ರು ಅವರು ವಿ ಆರ್ ಬ್ಯಾಕ್ ಆಫ್ಟರ್ ಬಿಗ್ ಬಾಸ್ ಓಪನಿಂಗ್ ಇವತ್ತಿನ ಡೇ 8ಗೆ ಸ್ವಾಗತ ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅದಲ್ಲ ಧನುಷ್ ಗೌಡ ಇವ್ರಿಗೆ ಸತೀಶ್ ಕ್ಯಾಡಬಮ್ಸ್ ಇಷ್ಟ ಆದ್ರು ಇವ್ರು 1 ಗಂಟೆವರೆಗೂ ನೋಡಿದ್ರು ಕೂತೋದಕ್ಕೆ ಅವತ್ತು ಅದೇ ನಾವ್ ಹೇಳಿ ಅವ್ರ ಬಗ್ಗೆ ಆಲ್ರೆಡಿ ಎಲ್ಲ ಇವ್ರಿಗೆ ಮಾಳು ನಿಪ್ಪನಾಳು ಇಷ್ಟ ಆದ್ರು ಮತ್ತೆ ಇವ್ರಿಗೆ ಇನ್ನೊಬ್ರು ಲೇಡಿ ಅವ್ರ ಇಷ್ಟ ಆದ್ರ ಸ್ಪಂದನ ಕರಿಮಣಿ ಹೀರೋಯಿನ್ ಇವ್ರಿಗೆ ಗೊತ್ತಿರ್ಬೋದು ಕರಿಮಣಿ ಹೀರೋಯಿನ್ ಇವ್ರು ನೋಡ್ತಿದ್ರು ಕಾವ್ಯಾಶ ಇಷ್ಟ ಇವ್ರಿಗೆ ಅದು ಹೇಳೋದ್ ಮರ್ತ DKD ವಿನ್ನರ್ ಆಕೆ ಸ್ಟೈಲ್ ನೋಡಕ್ಕೆಲ್ಲ ಚೆನ್ನಾಗಿದಾರ ಅಂತ ಕಾವ್ಯಾಶ ಇಷ್ಟ ಇವ್ರಿಗೆ ಸ್ಟೈಲ್ ಚೆನ್ನಾಗಿರ್ತದೆ ಆಕೆ ರೀಸೆಂಟ್ ಆಗಿರ್ತಾಳೆ ಗಿಲಿ ನಟ ಇಷ್ಟ ಅಂತ ಇವ್ರಿಗೆ ನಿಮ್ ಪ್ರಕಾರ ಯಾರು ಗೆಲ್ತಾರ ಅನಿಸ್ತತ್ತು ಈಗ ಹೇಳ್ಬಿಡ್ರಿ ಫಸ್ಟ್ ಡೇ ಇನ್ನ ಆಗಿಲ್ಲ ಆದ್ರೆ ಹೇಳ್ರಿ ಮೋಸ್ಟ್ಲಿ ನನಗೇನು ಕಾವ್ಯ ಮೇಲೆ ಸ್ವಲ್ಪ ಹೋಪ್ಸ್ ಐತೆ ನೆಕ್ಸ್ಟ್ ಅವಳ ಹೆಂಗ್ ಒಳಗ ಆಡ್ತಾಳ ಗೊತ್ತಿಲ್ಲ ಆದ್ರು ನೆಕ್ಸ್ಟ್ ಇಲ್ಲ ಅಂದ್ರೆ ಕಾಕ್ರೋಚ್
ಓ ಕಾಕ್ರೋಚ್ ಸುದಿನ್ ಮಾಡ್ತಾರಲ್ಲ ಟಾಪ್ 1 ಕಂಟೆಸ್ಟೆಂಟ್ ಫಸ್ಟ್ ಯಾರು ಕಾಲಿಡ್ತಾರಲ್ಲ ಪ್ರಥಮ್ ಇರ್ಬೋದು. ಅಲ್ಲ ನನಗ್ ನಮ್ರತ ಗೌಡ ಹೋಸಲ್ ನಮ್ರತ ಬಂದಿದ್ಲ ಫಸ್ಟ್ ನಂಬರ್ನಾಗ, ಆ ಕಡೆ ಸೀಸನ್ ನಮ್ರತ ಬಂದಿದ್ಲು. ಹೋಸಲ್ ಭವ್ಯ ಮತ್ತೆ ಅವರು ಇನ್ನೊಬ್ರು ಲೇಡಿ ಬಂದಿದ್ರು. ರುಚಿಗೆ ಕಾಕ್ರೋಚ್ ಸುದಿ ಇರ್ತಾನ ಅನಸ್ತದ ನನ್ ಪ್ರಕಾರ. 1 ತಿಂಗಳು 2 ತಿಂಗಳು ಇರ್ತಾನ ನೋಡ ಅವ್ನು. ಇವ್ನು ನಮ್ ವಿನಯ್ ಗೌಡ ಆತರ ಕಾಕ್ರೋಚ್ ಸುದಿ ಸ್ವಲ್ಪ ವೈಲೆಂಟ್ ಪರ್ಸನಾಲಿಟಿನ ಅಂತ ಹೇಳೋಣ. ಅಂದ್ರೆ ಹಂಗ್ ಮಿಡಲ್ ಏಜ್ ನವರಿಗೆ ನಿಮ್ ಪ್ರಕಾರ ಯಾರಿಗೆಲ್ಲ ಅವ್ರ ಪೂರ್ತಿ ಕಂಟೆಸ್ಟೆಂಟ್ ಗಳು ನೋಡಿಲ್ಲ, ನಾವ್ ನೋಡಿ ಹೇಳ್ತೀವಿ. ನಾವಿಬ್ರು ನೋಡಿರೋ ಕಾರಣ ಇವ್ರು ಟಾಪ್ 5 ಹೇಳ್ತೀನಿ. ಯಾವ್ದಲ್ಲ ಹೇಳು, ಕಾಕ್ರೋಚ್ ಸುದಿ ಮತ್ತೆ ಕಾವ್ಯಶ ಮತ್ತೆ ಮಲ್ಲವ್ವ, ಆಮೇಲೆ ಮಾಳು ಮತ್ತೆ ಗಿಲ್ಲಿ ಗಿಲ್ಲಿ ನಟ. ಗಿಲ್ಲಿ ನಟ ಅದ್ರಾಗ ಇಬ್ರಾಗ ಒಬ್ರು ಕನ್ಫ್ಯೂಸ್ ಆಗ್ತೈತ್ ನನಗೆ. ಇನ್ನೊಬ್ರು ಇವ್ರು ಧನುಷ್ ಗೌಡ. ಇವ್ ಟಾಪ್ 5 ಅನಿಸ್ತೈತ್ ನೋಡೋಣ. ಬೇಕಾಟು ಅದ್ದಾಟ ಸಣ್ಣದು ಬಾಗಿಲು ಏನಂತ ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಕಾಡು, ಇದ್ರು ಮಿಲಿಟರಿ, ಅದಕ್ಕೆ ಎಲ್ಲ ಪ್ರಿಸರ್ವ್ ಮಾಡ್ಯಾರ. ಫಾರೆಸ್ಟ್ ಗ್ರೀನ್ರಿ ಹೆಂಗೈತಂಗ ಏರಿಯಾ ಎಲ್ಲ ನಾವು ನೇಚರ್ ಹೊರಗೆ ಹೋಗಿ ಔಟಿಂಗ್ ನಂಗೆ ಅನಿಸ್ತತಿಲ್ವ ಅಂದ್ರೆ. ನೋಡಿ ಸನ್ರೈಸ್ ಮಳೆನ ನಿಂತಿದೆ, ಅಷ್ಟೊಂದು ರಶ್ ಇಲ್ಲ. ನಮ್ಗೆ ಇಷ್ಟ ಹಿಂಗಿದ್ದಾಗ. ಫಸ್ಟ್ ಟೈಮ್ ಆಗೈತೆ, ಇಷ್ಟ ಆಗಲ್ಲ. ಫಸ್ಟ್ ಟೈಮ್ ಆಗೈತೆ ಹಿಂಗೆಲ್ಲ. ನೋಡ್ರಿ ಹೆಂಗೈತ. ಈ ಸೈಡ್ ತೋರಿಸ್ರಿ. ಇದೆಲ್ಲ ಮಿಲಿಟ್ರಿ ಏರಿಯಾ. ಅದ್ರೊಳಗೆ ದುರ್ಗಾದೇವಿ, ಪೆಟ್ರೋಲ್ ಆರ್ಮಿ ಎಲ್ಲ ಒಳಗೆಲ್ಲ ಟ್ರೈನಿಂಗ್ ಗಿನಿಂಗ್ ಎಲ್ಲ ಇದೆ ಒಳಗೆ. ಸೊ ಹಿಂಗಾಗಿ ಇದು ಭಾಳ ಎಲ್ಲ ಟ್ರೀ ನೇಚರ್ ಬರೋ ಟ್ರೀಗಳು ಭಾಳ. ಅಸಲಿ ಆಟ ಈಗ ಶುರು. ನೀವ್ ಯಾಕೆ ಹೇಳಲಿಲ್ಲ ಅದನ್ನು? ಅಸಲಿ ಆಟ ಈಗ ಶುರು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದ್ರಾಗ? ಯಾವ್ದ್ರಾಗೆ ಅಸಲಿ ಆಟ ಈಗ ಶುರು. ಇದು ಮುಖವಾಡ ಕಳಚೋ ಸಮಯ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಅಸಲಿ ಆಟ ಈಗ ನಂಗೆ ಗೊತ್ತಿತ್ತು ಅದೇ ಇಷ್ಟ ಆಗ್ತದ. ಗ್ರೀನ್ ಇವತ್ತು ಅದಕ್ಕೆ. ಈ ಹುಡುಗ ನೋಡ್ರಿ ಕಳ್ಕೊಂಡೆ ಏನ್ ಮಾಡ್ತಿದ್ದಾನ. ಅವ್ರಮ್ಮ ನೋಡ್ಲಿ ವಿಡಿಯೋ ನೋಡಿಲಿ. ಅಂತಲ್ಲಿ ಕಾರ್ ಕಡೆ ಯಾರಿಗೂ ಸಿಕ್ಕಿಲ್ಲ ಈ ಹುಡುಗ. ಹಿಂಗ್ ಮಾಡ್ತಾನೆ ಅವನು. ಅದೊಂದು ರೀಲ್ಸ್ ಆಗತ್ಲ ಮಂಟ್ರೋಲ್. ಹಂಗೆ ಹಾಡು ಹಾಡಕ್ಕೆ ಕಣ್ಣು ಮಾಡ್ಕೊಂಡಾಳ ನೆನ್ನೆ ಹಾಡಿದ್ದು ಹುಡುಗಿ. ನಾಳಿಂದ ಒಂದೇ ಉಳಿತು ಆ ಕಡೆ ಬೇಕಾದ್ರೆ ಅಷ್ಟೇ ಬಿಟ್ಟರೆ ಏನಿಲ್ಲ. ನೋಡಿ ಗೈಸ್, ನಾವೆಲ್ಲ ಸದಾಶಿವನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ದೇವಿ. ಇಲ್ಲಿ ನಾವು ಆಶೀರ್ವಾದ ತಗೊಳಕ್ಕೆ ಒಂದು 5 years ಇಂದ ಬರ್ತಾನೆ ಇದ್ದೀವಿ. ಆದ್ರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್, ನಂಗೆ ಅನ್ಸಿದ್ದಿಲ್ಲ ನಾಳೆ ಬರ್ತೇವೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತೇನೆ ಬರೋಂಗಾಯ್ತು. ಹರಿದ್ರ ಗಣಪತಿ ಬಾಜು ಸ್ಥಾಪನೆ ಮಾಡಿರೋದು. ಇದು ಮರಾಠ ಮಂದಿರ ಮನೆ ಕಡೆ ಇಲ್ಲಿ ನಮ್ಮ ಮೋತಿ ನಾಯಿ ಬರ್ತಿತ್ತು. ನಾವು ಮೋತಿ ನಾಯಿನ ಆಮೇಲೆ ಸಣ್ಣವಳು ಇದ್ಲಿಕ್ಕೆ 3rd ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲಿ ಆಟ ಆಡ್ಸಕ್ ಕರ್ಕೊಂಡ್ ಬರ್ತಿದ್ದೆ. ಹೊಸ ದೇವಸ್ಥಾನ ಆಗಿತ್ತು, ಚೆನ್ನಾಗಿ ಬೇಜಾರಾಗದಂತೆ ಅಲ್ಲಿ ನಡ್ಕೊಂಡ್ ಬರ್ತಿದ್ವಿ. ಬಂದು ಆಟ ಆಡ್ತಿದ್ವಿ. ಅದ್ರ ಜೊತೆ ಒಂದು ಮೋತಿ ಅಂತ ಅದನ್ನ ಮೋತಿ ಬರ್ತಿತ್ತು, ಬ್ಯಾಡ ಅಂದ್ರೆ ಕೊಡ್ತಿತ್ತು. ಬರ್ತಿದ್ರು ನಾವು ಆಫೀಸಿಂದ ಬರ್ತಿದ್ದೆ. ಅದು ಬೈಕ್ದಾಗ ಬರ್ತಿದ್ರು. ಆಫೀಸಿಂದ ಬಂದ್ಕೊಂಡು ವಾಪಸ್ ಬರ್ತಿದ್ರು. ಅವಾಗ ಪ್ಲಾಟಿನ ಬೈಕ್ದಾಗ ಬರ್ತಿದ್ರು. ಇಲ್ಲಿ ಆಟ ಆಡಕ್ ಅವಾಗ ಹೊಸದಾಗಿ ಎಲ್ಲ ಚೆನ್ನಾಗಿ ಗ್ರೌಂಡ್ ಅಂದ್ರೆ ಇದೇ ಒಂದು ಇದ್ದಿದ್ದು. ನಮ್ಮ ಮಹಾಬಲೇಶ್ವರ ಗ್ರೌಂಡ್ ಚೆನ್ನಾಗಿ ನಮ್ಮ ಅಂದ್ರೆ ಮೆಮೊರಿ. PNT ಕಾಲನಿಯಿಂದ ಇಲ್ಲಿ ಬರೀ 1 kilometer ಅಷ್ಟೇ. ಹಿಂಗೆಲ್ಲ ಹಚ್ಕೊಂಡು ಹೇಳ್ತಿದ್ದಾರೆ. ಅಲ್ಲೇ ದುರ್ಗಾದೇವತೆಗೆ ಹಚ್ಚಿರೋ ಅವ್ರು. ಸೈಡ್ ಮಧ್ಯೆ ಇಡು ನೀನು. ಹಾ ನೀಲ್ ಬಾ, ಮುಂದೆ ಬಾ. I like your beauty, I like your fashion. तुझ्यावर तांबून माझी नजर एक नंबर, तुझं कंबर हाय चाल शेकी शेकी हाय किती सुंदर तुझं डिंपल जे पाहिजे take it take it take it take it take it take it. Yes, content.
name is Sadhvi. My name is Lakshmi. My name is Bhargavi. My name is Sanjita. ಹಾ My name is Srujnika. ಅವಳೇ ಹೇಳ್ಕೊಡೋದು ಸೃಜಲಿಕಾ. My name is Pradnya. My name is Kushi. Oh, nice. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಶಿವಾನಂದ್ ಓ ಪಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ನಿನ್ನ ಸಲುವಾಗಿ ತಾಯಿ ತಂದೆಯಿಂದಾಗಿ ನಿನ್ನ ದೂರ ಕನಸಿನಾಗ ಕರೆದಂಗ ಅಕ್ಕತಿಯ ನನ್ನ ಗೆಳೆಯರ ಈ ನಿನ್ನ ಗೆಳೆಯರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚುರ್ಮುರಿ ತಿನ್ನಾಕ ಕರ್ದರ ವಾಚಣ್ಯ ಚಾ ಚುರ್ಮುರಿ ಕರ್ದರ ವಾಚಣ್ಯ ನೀ ಕರ್ದಿ ಅಂತ ಓಡಿ ಬಂದೆನ ಲಾವಣ್ಯ ಲಾವಣ್ಯ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಗಂಟ ನಾನು ನಿನ್ನ ನೆಂಟ ನೀ ಸಿಗ್ಗು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಇತ್ತ ಹೊಂಟ ಐನಾತಿ ಸೊಂಟ ಏ ಬಾ तीन वर्ष ಅಲ್ಲಿ ಹನುಮನಗರ ಒಂದು ಬ್ರಾಂಚ್ ಐತೆ ಅಲ್ಲಿ 6 ವರ್ಷ ಆಯ್ತು ಇಲ್ಲಿ 3 ವರ್ಷ ಆಯ್ತಲ್ಲಿ ನಮ್ಮ ಫ್ರೆಂಡ್ ನಾವು ಯಾವಾಗೋ ಎಳ್ನೀರು ದಿವಸ ನಮಗೆ ಎರಡು ಎಳ್ನೀರು ಬೇಕು ನಮ್ಮ ಅಸ್ಲಂ ಕಡೆ ತೊಗೊಂಡು ಹೋಗ್ತೀವಿ ಅವ್ರು ಒಮ್ಮೆ ಸಣ್ಣ ಹುಡುಗ ಒಂದೊಂದು ಫ್ರೀಗೆ ಕೊಟ್ಟಿರ್ತಾರೆ ಆಮೇಲೆ ರೊಕ್ಕ ಏನು ಎಷ್ಟು ಕೊಟ್ಟ ತೋತಾರೆ ಅದೇನು ಇಷ್ಟ ಅನ್ನಂಗಿಲ್ಲ ಹೊರಗಿನ ಗತ್ತೆ ಅದು ನೀರು ಈಗ ಅಸ್ಲಂ ನಮ್ಮ ಅಗದಿ ಈಗ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರೆ ನಮಗೆ ಈಗ ಯಾವಾಗ ನೋಡಿ एजुकेशन हुए सो अभी एजुकेशन अभी सीख के भी पैदा नहीं करके एक हिसाब से अभी नौकरी भी नहीं मिल रही करके अभी आधा से आधा है अभी धंधे को लाइन हो रहे हैं तो अभी अभी के जनरेशन ಅದು ಇದು ನಮ್ಮ DC ಬಂಗ್ಲೆ ಇದ್ರೆ ಎದುರಿಗೇನೆ ಇದೆ ಮುಂಜಾನೆ 9 ಗಂಟೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9 ಗಂಟೆ ತನಕ ಇರ್ತಾರೆ 12 ತಾಸು ಕಂಟಿನ್ಯೂ ಇರ್ತಾರೆ ನಮ್ಗಂತ ಪಾಪ ಮಳೆ ಇದ್ರು ಕೊಡ್ತಾರ और अच्छा अभी बिजनेस करो बड़ा हो अभी इससे अभी 2 है अभी 4 रखो 4 बरो नहीं ऐसे बरो ಕಂಟೆಂಟ್ ಬಾಯ್ ಬರತ್ತಿಲ್ಲ ಕಂಟೆಂಟ್ ಬಾಯ್ ನೀ ಕನ್ನಡನ ಮನ ಸಬ್ಸ್ಕ್ರೈಬ್ ಮಾಡಿ ನೀನ್ ಅಲ್ಲ ನಾವಿಂದ ಹೋಗತ್ತದ ಅದೊಂದ್ ಕಂಟೆಂಟ್ ಹಸ್ಕಿ ಹೋಯ್ತು ನೋಡು ಏನ್ ಮಾಡ್ತೀಯ ಹೇಳಿ ನೀನು ಏನ್ ಮಾಡ್ತೀಯ ಹಸ್ಕಿ ಯಾವ ಸರ್ದಾರ್ ಸ್ಕೂಲಾ ಓಕೆ ನಾನು ಅಲ್ಲಿ ಕಲ್ತೀನಿ ಚಲೋ ಆದ್ ಬಿಡ ಟೈಮ್ ಪಾಸ್ ಅಂದ್ರೆ ಇಲ್ಲಿ ಬರ್ತೀಯಾ ಟೈಮ್ ಪಾಸ್ ಅದ ಒಟ್ಟು ಸುಟಿ ಇದ್ರ ಸ್ಕೂಲ್ ಟೈಮ್ ಬಿಟ್ಟಾಗ ಇಲ್ಲಿ ಬಂದ ಬರ್ತೀಯಾ ನೋಡಿ ನನ್ನ ಡಿಗ್ರಿ ಒರಿಜಿನಲ್ ಸರ್ಟಿಫಿಕೇಟ್ ಇದು ಮೈಗ್ರೇಷನ್ ಇದು ಬಂತು ಇದೇ ನಾ ಹೇಳ್ತಿದ್ದು ಪೆಂಡಿಂಗ್ ಇದೆ ಅಂತ ಈಗ ನೆಕ್ಸ್ಟ್ ನಾನು ಎನ್ರೋಲ್ಮೆಂಟ್ ಇಲ್ಲಾಂದ್ರೆ ಇನ್ನೊಂದು ಡಿಗ್ರಿನೇ ಸೈಕಾಲಜಿಯಲ್ಲಿ ನಮ್ದೆಲ್ಲ ರಿಯಲ್ ಇದೆ LLB ಸರ್ಟಿಫಿಕೇಟ್ ಅದಾವ ತೋರಿಸ್ತೀನಿ ಬೇಕಾದ್ರೆ ಬಟ್ ಅದು ಈಗ ನೆಸೆಸಿಟಿ ಇಲ್ಲ ಬಟ್ ನೋ ಡಿಗ್ರಿ ನಾನು ರೆಕಗ್ನೈಸ್ ಇರೋದಕ್ಕೆ ನಂಗೆ ಮೈಗ್ರೇಷನ್ ಕಳೆದಿದ್ರು ವಾಪಸ್ ಮತ್ತೆ ಕಳ್ಸಿದಾರ ಅಂದ್ರೆ ನಂದೆಲ್ಲ ಒರಿಜಿನಲ್ ರೆಕಾರ್ಡ್ಸ್ ಇದಾವ ಅಂತ ಅರ್ಥ ಎಕ್ಸ್ಟರ್ನಲ್ ಮಾಡಿದ್ರು ಕೂಡ ಡಿಸ್ಟೆನ್ಸ್ ಮಾಡಿದ್ರು ಕೂಡ ನಮ್ ರೆಕಗ್ನೈಸ್ ಯೂನಿವರ್ಸಿಟಿ ಐತೆ ನಂದು KSL ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಅದನ್ನ ಕನ್ಸಿಡರ್ ಮಾಡಿದ್ಮೇಲೆ ನಿಮಗೆ ಅಡ್ಮಿಷನ್ ಸಿಕ್ಕಿದ್ದು ಹಂಗೇನ್ ಈಸಿಯಾಗಿ ಸಿಗಲ್ಲ ಯಾರಿಗೂನು. ನಿಮ್ ಮಗಳೆಲ್ಲ LLB ಮುಗಿಸಿದಾಳೆ. ಒಂದಿನ ಹೋಗಿ ಹೈಕೋರ್ಟ್ ಅಲ್ಲಿ ಎನ್ರೋಲ್ ಮಾಡಿಬೇಕನ್ನೋದೇ ನಂದೊಂದಿತ್ತು. ಸೊ ಅದನ್ನ ಕೂಡ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಇನ್ನೊಂದ್ ಡಿಗ್ರಿ ನಾನ್ ಮಾಡ್ಲೇಬೇಡ ಹೇಳು ಸೈಕಾಲಜಿದು. ಎಲ್ಲಾರು ಹೇಳ್ತಿದ್ದಾರೆ ಥೆರಪಿ ಕೊಡೋದಕ್ಕೆ ಆಮೇಲೆ ಮಾತಾಡೋದಕ್ಕೆಲ್ಲ ಸೈಕಾಲಜಿ ಸಬ್ಜೆಕ್ಟ್ ಓದಿದ್ರೆ ಒಂದ್ ಹೋಲ್ಡ್ ಇರ್ತಂತ. ಐ ಆಮ್ ಅ ಸೈಕಾಲಜಿ ಗ್ರಾಜುಯೇಟ್, ಐ ಕ್ಯಾನ್ ಗಿವ್ ಥೆರಪಿ ಅಂತ ಹೇಳ್ಬೋದು ನನಗ. ನಾವು ಲಾ ಅಂತಂದ್ರೆ ಡೈರೆಕ್ಟ್ ಪನಿಷ್ಮೆಂಟ್ ಕೊಡ್ತೀವಿ ಮನುಷ್ಯಾಗ. ಸೈಕಾಲಜಿ ಅಂದ್ರೆ ಸ್ಟಡಿ ಆಫ್ ದ ಹ್ಯೂಮನ್. ಹಿಂಗ್ಯಾಕಿದ್ದಾನೆ, ಹಿಂಗ್ಯಾಕ ಆದ, ಹಿಂಗ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು. ಇವಾಗಿನ ಜನರೇಷನ್ ಅದೇ ಜಾಸ್ತಿ ಇಂಪಾರ್ಟೆಂಟ್ ಇರೋದು. ಆಕ್ಚುಲಿ ನಾವು ಹೆಂಗ್ ಒಬ್ರಿಗೆ ನಾವು ಕನ್ಸಲ್ಟೇಷನ್ ಕೊಡ್ಬೋದಂತಂದ್ರೆ ನಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ಮಾತ್ರ ಕೊಡಕ್ಕಾಗೋದು. ಇಲ್ಲಿ ಬರ್ರಿ, ಇಲ್ಲಿ ಇವ್ ನಮ್ ಟಮ್ಮ ಇಂಡೆಲ್ಲ ಆಗ್ತಿರು. ನೋಡಪ್ಪ ನೀನ್ ನೋಡಪ್ಪ ನಿನ್ನಿಂಡನೆಲ್ಲ ಒಳ್ಳೇದಾಗ್ತಿರೋ. ನಿನ್ನಿಂಡೆಲ್ಲ ಒಳ್ಳೇದಾಗ್ತೈತ್ ನನಗೆ. ಬಬ್ಬು ಶಾಣು ಬಾಬು ನಮ್ಮ. ನಾವ್ ಇವನಿಗೆ ಇಡೀ ಆಸ್ತಿ ಬರ್ಕೊಡ್ತೀವಿ. ಇಡೀ ಆಸ್ತಿ ನಿನಗೆ ಬರ್ಕೊಡ್ತೀನಿ ನಾನು. ಚಿನ್ನು ಗೊಟ್ಟ ನಿಂಗೆ, ಗೊಟ್ಟ ನಿಂಗೆ, ಗೊಟ್ಟ ನಿಂಗೆ, ಗೊಟ್ಟ ಚಿನ್ನು ಬಾಬಿ. ಶಶ್ ಕುಟ್ಟಿ ಬೇಕಾದ್ರೆ ನಿಂಗೆ ತರ್ತೀವಿ ಸುಮ್ನೆ ನಾವು. ಶಶ್ ಕುಟ್ಟಿ
ಹಿಂಗ್ ಕೂಡಕ್ ನಿಂಗೆ ಶಾಲು ಹೊಲ್ದಲ್ಲ ಸಣ್ಣ ಸ್ಕೂಟಿ ನಿಂಗೆ ಹೊಸ ಸ್ಕೂಟಿ ಸತ್ತೀವಿ ಸುಮ್ನೆ ನಾವು ಅಪ್ಪೋ ಬಬ್ಬಾ ಇಲ್ಲೋಡಿಲಿ ಬಬ್ಬು ಅಷ್ಟೇ.